ಮೊಳಕಾಲ್ಮೂರು ಮಾಹಾವನ ಬೌದ್ಧಿಕ ವಿಕಲಚೇತನರ ಮಕ್ಕಳ ವಸತಿ ಶಾಲೆ ನಮ್ಮ ಆಶ್ರಮ ಉದ್ಘಾಟನೆ. ಮೊಳಕಾಲ್ಮೂರು ಬುದ್ಧಿಮಾಂದ್ಯ ಮಕ್ಕಳನ್ನು ಮುಖ್ಯವಾಗಿ ತರುವಂತಹ ಪ್ರಾಮಾಣಿಕ ಪ್ರಯತ್ನ ಮಾಡುತ್ತಿದ್ದೀರಿ. ಇಂತಹ ಮಕ್ಕಳನ್ನು ಕರೆತಂದು ಸೇವೆ ಮಾಡುವುದು ತುಂಬಾ ಕಷ್ಟ ಎಂದು ಪಟ್ಟಣದ ಹೊರವಲಯದಲ್ಲಿರುವ ಶುಭಾಶಯ ನಗರ ಬಳಿ ನೂತನವಾಗಿ ನಿರ್ಮಾಣವಾದ ನಮ್ಮ ಆಶ್ರಮ ಮಹಾವನ ಬೌದ್ಧಿಕ ವಿಕಲಚೇತನ ಮಕ್ಕಳ ವಸತಿಯುಕ್ತ ಶಾಲೆ ಉದ್ಘಾಟಿಸಿ ಸಂಯೋಜನೆ ಮತ್ತು ಸಾಂಖ್ಯಿಕ ಇಲಾಖೆಯ ಸಚಿವರು ಹಾಗೂ ಚಿತ್ರದುರ್ಗ ಜಿಲ್ಲೆಯ ಉಸ್ತುವಾರಿ ಸಚಿವರಾದ ಡಿ. ಸುಧಾಕರ್ ನೆರವೇರಿಸಿ ಮಾತನಾಡಿದರು. ಬುದ್ಧಿಮಾಂದ್ಯ ಮಕ್ಕಳ ಶಾಲೆಗೆ ನಾನು ವೈಯಕ್ತಿಕವಾಗಿ ಸಹಾಯ ಮಾಡುತ್ತೇನೆ, ಉಸ್ತುವಾರಿ ಸಚಿವನಾಗಿ ಸಹಾಯ ಮಾಡುತ್ತೇನೆ. ಅಂಗವೈಕಲ್ಯಗಳಿಂದ ಜನಿಸಿದ ಮಕ್ಕಳನ್ನು ಪೋಷಿಸಿ ಶಿಕ್ಷಣ ನೀಡಿ ಜೀವನ ಸಾಗಿಸುವ ಕೆಲಸ ಪುಣ್ಯದ ಕೆಲಸ. ನೀವು ಮಾಡುವ ಕೆಲಸ ತುಂಬಾ ಒಳ್ಳೆಯ ಕೆಲಸ ಎಂದರು. ಈ ಸಂದರ್ಭದಲ್ಲಿ ಮಹಾವನ ಬೌದ್ಧಿಕ ವಿಕಲಚೇತನ ಮಕ್ಕಳ ವಸತಿಯ ನಮ್ಮ ಆಶ್ರಮ ಅಧ್ಯಕ್ಷರು ಸಂಸ್ಥಾಪಕರಾದ ಸಾಹಿತಿ ಮೊಳಕಾಲ್ಮೂರು ಶ್ರೀನಿವಾಸ್ ಮೂರ್ತಿ, ಎಂ. ಸದಾಶಿವಪ್ಪ ಕೃಷ್ಣ ಟ್ರಸ್ಟ್ ಹಾಗೂ ಎಸ್. ಮಹದೇವಯ್ಯ ಲಂಡನ್ ಮಾತೆ ಮೈತ್ರಿ ಹಾಗೂ ತಹಶೀಲ್ದಾರ್ ಟಿ. ಜಗದೀಶ್ ಹಾನಗಲ್, ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಸ್ವಪ್ನ, ಪಶು ವೈದ್ಯಾಧಿಕಾರಿ ರಂಗಪ್ಪ, ಜನ ಸಂಸ್ಥಾನ ಸಂಸ್ಥೆ ಪಿ. ವಿರೂಪಾಕ್ಷಪ್ಪ ಮತ್ತು ದಾನಿಗಳು ಮುಂತಾದವರಿದ್ದರು. ಕೆಲಸ ಮಾಡಬೇಕಾದ್ರೆ ಅವರು ಒಬ್ಬರು ಆನೆಸ್ಟ್ ಆಫೀಸರು, ಅವ್ರ ಬಗ್ಗೆ ಒಳ್ಳೆಯ ಮಾತುಗಳನ್ನು ನಾನು ಕೇಳಿದ್ದೆ. ಅವ್ರು ರಿಟೈರ್ ಆದಮೇಲೆ ನನ್ನ ಹತ್ರ ಈಗ ಒಂದು 3-4 ತಿಂಗಳು ಕೆಳಗೆ ಬಂದರು. ಅವಾಗ ಮಾತಾಡಿದ್ರು ನನ್ನ ಹತ್ರ. ಆದರೆ ಈ ರೀತಿ ಒಂದು ಕಾರ್ಯಕ್ರಮ ಬಂದು ನನಗೆ ಹೇಳಿದ್ರು, ತುಂಬ ಖುಷಿಯಾಯಿತು. ಶ್ರೀನಿವಾಸ ಮೂರ್ತಿಯವರು ಏನು ತಲೆ ಕೆಡಿಸ್ಕೊಬಿಡಿ, ನಾನು ವೈಯಕ್ತಿಕವಾಗಿಯೂ ಸಹಾಯ ಮಾಡ್ತಾನೆ, ಈ ದುರ್ಗ ಜಿಲ್ಲೆಯ ಉಸ್ತುವಾರಿ ಸಚಿವನಾಗೂ ಕೂಡ ಸಹಾಯವನ್ನು ಮಾಡ್ತಾನೆ. ಒಂದು ಒಳ್ಳೆಯ ಉತ್ತಮವಾಗಿರ್ತಕ್ಕಂಥ ಬುದ್ಧಿಮಾಂದ್ಯ ಮಕ್ಕಳನ್ನು ಮುಖ್ಯ ವಾಹಿನಿ ತರ್ತಕ್ಕಂಥ ಪ್ರಾಮಾಣಿಕವಾದ ಪ್ರಯತ್ನವನ್ನು ಮಾಡ್ತಿರ್ತಕ್ಕಂಥದ್ದು. ಸಮಾಜ ಸೇವೆ ಭಾವನೆ ಬರೋದು ಭಗವಂತ ಎಲ್ಲರಿಗೂ ಕೊಡೋದಿಲ್ಲ. ಸರ್ಕಾರಿ ನೌಕರು ಮಾಡ್ಬೋದು, ರಾಜಕಾರಣಿ ಆಗ್ಬೋದು, ಆದರೆ ಸಮಾಜವನ್ನು ಉದ್ಧಾರ ಮಾಡ್ತಕ್ಕಂಥ, ಸಮಾಜಕ್ಕೆ ಏನಾದರೂ ತಕ್ಕ ಮಟ್ಟಿಗೆ ಅವ್ರ ಕೈಲಾದ ಸೇವೆ ಮಾಡ್ತಕ್ಕಂಥ ಮನಸ್ಸು ಭಗವಂತ ಎಲ್ಲರಿಗೂ ಕೊಡಲ್ಲ ಅಂತ ನಾನು ತಿಳ್ಕೊಂಡಿದ್ದೀನಿ. ಈ ಒಂದು ಹಿನ್ನೆಲೆಯಲ್ಲಿ ಇವತ್ತು ಅನೇಕ ದಾನಿಗಳು ಭಾಳ ಖುಷಿ ಆಯ್ತು. ಅವ್ರು ಹೇಳಿದ್ರು ಲಂಡನ್ನಿಂದ ಬಂದಿದ್ದಾರೆ, ಮೈಸೂರು, ಬೆಂಗಳೂರು, ಧಾರವಾಡ, ಭಾಳ ಅನೇಕ ಕಡೆಯಿಂದ ಬಂದಿದ್ದಾರೆ. ಖಂಡಿತವಾಗ ಜಾತಿ ಇರ್ಬೋದು, ಯಾವುದೇ ಇರ್ಬೋದು, ಸಂಬಂಧಪಟ್ಟಂಥ ಅಧಿಕಾರಿಗಳು ಕರೆಸಿ ಆ ಕೆಲಸವನ್ನು ನಾನು ಮಾಡಿಸ್ತೇನೆ ಅನ್ನೋ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಹೇಳ್ತಾ, ಪೂರ್ವಕವಾಗಿ ಏನು ಬುದ್ಧಿಮಾಂದ್ಯ ಮಕ್ಕಳನ್ನು ಎಲ್ಲೇ ಇದ್ರೂ ಸಹ ಎಲ್ಲ ನಮ್ಮ ಮಕ್ಕಳೇ, ಅವರಿಗೆ ಖಂಡಿತವಾಗಿಯೂ ಒಂದು ಒಳ್ಳೆಯದನ್ನು ಮಾಡಲಿಕ್ಕೆ ಪ್ರಾಮಾಣಿಕವಾದ ಪ್ರಯತ್ನವನ್ನು ಮಾಡಿ ನಾನು ನಿಮ್ಮ ಜೊತೆ ಇದ್ದೇನೆ ಅನ್ನೋ ಮಾತನ್ನು ಹೇಳ್ತಾ ಎಲ್ಲರಿಗೂ ನಮಸ್ಕಾರ ಮಾಡಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಮಕ್ಕಳು ಎಲ್ಲ ಅಂಗಾಂಗಗಳಿಂದ ಚೆನ್ನಾಗಿ ಹುಟ್ಟಿದರೆ ಆ ಮನೆಯಲ್ಲಿ ಸಂಭ್ರಮ ಇದೆ, ಎಲ್ಲವೂ ಇದೆ. ಅಲ್ಲಿ ಬರ್ತ್ಡೇ ಮಾಡಬಹುದು, ಮಕ್ಕಳ ಮದುವೆ ಮಾಡಬಹುದು, ಇನ್ನೆಲ್ಲ ಸಂಗತಿಗಳು ನಡೀತಾ ಹೋಗ್ತದೆ. ಆದರೆ ಒಂದು ಮನೆಯಲ್ಲಿ ಅಂಗವೈಕಲ್ಯದಿಂದ ಹುಟ್ಟಿರುವ ಮಗು ಅಥವಾ ಬುದ್ಧಿವೈಕಲ್ಯದಿಂದ ಹುಟ್ಟಿರುವ ಮಗು, ಅಂಗ ಊನತೆಯಿಂದ ಕಿವಿ ಕೇಳದೇ ಇರುವ, ಕಣ್ಣು ಕಾಣದಿರುವಂಥ ಮಕ್ಕಳು ಹುಟ್ಟಿದರೆ ಅದು ತಂದೆ ತಾಯಿಗಳಿಗೆ ಸಂಕಟಮಯವಾದ ಬದುಕು. ಅಂತಹ ಸಂಕಟಮಯವಾದ ಬದುಕನ್ನು ನಿವಾರಿಸ ಸಾಧ್ಯ ಇಲ್ಲ. ಯಾಕೆಂದರೆ ಬುದ್ಧಿ ಅದು ಜನ್ಮತಃ ಬಂದಿರುವಂಥ ಸಂಗತಿಗಳವು. ಅವನ್ನ ಸ್ವಲ್ಪ ಮಟ್ಟಿಗಾದರೂ ಅವರಿಗೆ ಶಿಕ್ಷಣವನ್ನು ಕೊಡೋದರ ಮೂಲಕ ಅವರನ್ನು ಸುಧಾರಿಸುವ ಈ ಕೆಲಸವನ್ನು ನಮ್ಮ ಆಶ್ರಮ ಮಹಾವನ ಬೌದ್ಧಿಕ ವಿಕಲಚೇತನ ಮಕ್ಕಳ ಶಾಲೆಯ ಮೂಲಕ ಮಾಡ್ತಾ ಇದೆ. ಅದನ್ನು ನಾವು ಮಾಡ್ತಾ ಇದ್ದೀವಿ ಅಂತ ಈ ಮಾತನ್ನು ಸ್ನೇಹಿತರಿಗೆ ಹೇಳಿದಾಗ ಲಕ್ಷಾಂತರ ರೂಪಾಯಿಯನ್ನು ಕೊಟ್ಟಿದ್ದಾರೆ. ಇದು ಒಂದೇ ಒಂದು ಬಹಳ ದೊಡ್ಡ ಉದಾಹರಣೆ ಅಂತಂದರೆ, ಸನ್ಮಾನ್ಯರಾದ ಡಿ. ಸುಧಾಕರ್ ಸಾಹೇಬರು ಅವರನ್ನು ನಾನು 25 ವರ್ಷಗಳ ಹಿಂದೆ ನಾನು ನೋಡಿದಂಥವನು. ಆ ನಂತರದಲ್ಲಿ 1-2 ಸಾರಿ ನೋಡಿದಂಥವನು ಅಷ್ಟೇ. ಆದರೆ ಅವರು ಎಂಥ